ಈ ಸ್ಟೋರಿಯನ್ನು ಸಂಬಂಧಪಟ್ಟಂಥ ಶಾಸಕರುಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಡಲೇಬೇಕು. ಈ ಪ್ರತಿಭಟನೆಗಳಾಗ್ತಾ ಇದ್ದಾವಲ್ಲ, ಏನೇನು ಕಷ್ಟ ಕಾರ್ಪಣ್ಯಗಳಿದೆ ಜನರದ್ದು ಅಂತ ಗೊತ್ತಾ? ಇಲ್ಲಿ ನೋಡಿ ಈ ಕಥೆನ. ಇದು ಬೆಳಗಾವಿಯ ಸ್ಟೋರಿ. ಇದು ಜೀವ ಕೈಯಲ್ಲಿ ಅಂಗೈಯಲ್ಲಿ ಹಿಡ್ಕೊಂಡು ಶಾಲಾ ಮಕ್ಕಳಲ್ಲಿ ಹಳ್ಳ ದಾಟಬೇಕು. ರೈತರದ್ದು ಅದೇ ಕತೆ. ಹುಲ್ಲಿನ ಹೊರೆ ಎತ್ಕೊಂಡು ಇವು ದಾಟಬೇಕು. ನೀರು ಬಿಟ್ಟರು ಅಂತಂತಂದರೆ ಮುಗಿತು ಕತೆ. ಶಂಕರ್ನಾಗ್ ಅವರೊಂದು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ನಾವು. ಮಲ್ಲಿಗೆ ಒಂದು ಊರು, ಸಂಪಿಗೆ ಒಂದು ಊರು, ನಡುವಲ್ಲಿ ನದಿಯೊಂದು. ಹಾಗೆ ನೋಡಿ, ಇದು ಹಳ್ಳದಲ್ಲಿ ನೀರು ಜಾಸ್ತಿ ಬಂತು ಅಂತಂದರೆ ದೇವರೇ ಕಾಪಾಡಬೇಕು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಹನುಮಾಪುರ ಗ್ರಾಮ. ಈ ಬಸವೇಶ್ವರ ಏತ ನೀರಾವರಿ, ಅದರ ನೀರೇನಾದರೂ ಬಿಡುಗಡೆ ಆಯಿತು ಅಂತಂದರೆ ಸಂಕಷ್ಟ ಗ್ಯಾರಂಟಿ. ಕೆರೆ ತುಂಬುತ್ತೆ, ಅಗ್ರಾಣಿ ಹಳ್ಳಕ್ಕೆ ನೀರು ಹರಿಯುತ್ತೆ. ಈ ಶಾಸಕರುಗಳು ಸಂಬಂಧಪಟ್ಟಂಥ ನಾಯಕರುಗಳು ಬರೀ ಹುಚ್ಚಾಟ ಕಚ್ಚಾಟದಲ್ಲೇ ನಿರತರಾಗಿದ್ದೀರಲ್ಲ, ಸ್ವಲ್ಪ ದಯವಿಟ್ಟು ಕಣ್ಣು ತೆಗೆದು ನೋಡಿ ಜನರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅಂತ. ಆಮೇಲೆ ನೀವು ಜಗಳಾಡುವಂತ್ರಿ ಆಡಳಿತ ಪಕ್ಷದವರು ವಿಪಕ್ಷದವರು. ಇನ್ನೇನು ಕೆಲಸ ನಿಮ್ಮನ್ನು ಗೆಲ್ಸ್ ಕಳಿಸಿರೋದೇ ನಾವು ಅದಕ್ಕೆ ಕಿತ್ತಾಡ್ರಪ್ಪ ಅಂತ. ಬರೀ ಅಟ್ಲೀಸ್ಟ್ ಅಧಿಕಾರಿಗಳು ಸ್ಪಂದಿಸ್ತಾರೆ ನೋಡೋಣ. ಮೊಹಮ್ಮದ್ ರೋಷನ್ ನಮ್ಮ ಜೊತೆಗಿದ್ದಾರೆ, ಡಿ ಸಿ ಸಾಹೇಬರು. ಡಿ ಸಿ ಅವರೇ, ನಾನು ಧ್ವನಿ ಕೇಳ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ಈ ಕಾಗವಾಡದ ಹನುಮಾಪುರ, ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಹನುಮಾಪುರ, ಅಲ್ಲಿ ಹಳ್ಳಕ್ಕೆ ನೀರು ಬಂತು ಅಂತಂದರೆ ಜನ ಓಡಾಡೋದೇ ಕಷ್ಟ ಸರ್. ನಾವು ತೋರಿಸ್ತಾ ಇದ್ವಿ, ಬಹುಶಃ ತಾವು ಕೂಡ ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಏನಂತೀರಿ ಸರ್? ನಮಸ್ತೆ ರೀ. ನಮಸ್ತೆ ಹೇಳಿ ಸರ. ಆರಾಮಿದ್ದೀನಿ ರೀ. ಸರ್ ಬಹುಶಃ ನಿಮ್ಗೆ ಹನುಮಾಪುರದ ಕತೆ ಗೊತ್ತಿರ್ಬೇಕು ನಿಮಗೆ. ಬೆಳಗಾವಿ ಜಿಲ್ಲೆ ಹನುಮಾಪುರ. ಹೌದು. ಹನುಮಾಪುರದಲ್ಲಿ ಏನಾದರೂ ಹಳ್ಳದ ನೀರು ಬಿಟ್ಟರು ಅಂತಂದರೆ ಮಕ್ಕಳಿಗೆ ಓಡಾಡೋದು ಕಷ್ಟ, ಊರಿನ ಮಂದಿ ಓಡಾಡೋದು ಕಷ್ಟ, ಬಹಳ ಕಷ್ಟ ಆಗ್ತಾ ಇದೆ ಅಲ್ಲಿ. ಮೊಹಮ್ಮದ್ ರೋಷನ್ ಅವರೇ. ಹೌದು, ಇದು ನಮ್ಮ ಗಮನಕ್ಕೆ ಬಂದಿದೆ ಒಂದು 2 days ಅಗೋ. ಒಂದು ಒಳ್ಳೆ ವಿಚಾರ ಏನಂದ್ರೆ, ನಮ್ಮ ಪಂಚಾಯತ್ ರಾಜ್ ಇಲಾಖೆ ನಾವು ಇವತ್ತು ಆಲ್ರೆಡಿ ಆ ಪೈಪ್ಸ್ ಹಾಕ್ಬಿಟ್ಟು ಆ ಬ್ರಿಡ್ಜ್ ಕೆಲಸವನ್ನು ಶುರು ಮಾಡ್ಕೊಂಡಿದೀವಿ. ಓಕೆ. ತಮ್ಮ ಈ ಮೀಡಿಯಾ ಚಾನೆಲ್ಗೆ ನಾನು ಫೋಟೋಸ್ ವಿಡಿಯೋಸ್ ಕಳಿಸ್ಲಿಕ್ಕೆ ಹೇಳ್ತೇನೆ. ಓಕೆ. ವರ್ಕ್ ಆಗ್ತಾ ಇದೆ ಈಗ. ಇನ್ನೊಂದು 1-2 days ಒಳಗಡೆ ಆ ಕೆಲಸವನ್ನು ಮುಕ್ತಾಯ ಮಾಡ್ತಾ ಇದೀವಿ. ನಮ್ಮ ಮೇಲಧಿಕಾರಿಗಳಿಂದ ಆಲ್ರೆಡಿ ನಮ್ಗೆ ಅದು ಅಪ್ರೂವಲ್ ಸಿಕ್ಕಿದೆ. ಸೊ ನಾವು ಕೆಲಸವನ್ನು ಶುರು ಮಾಡ್ಕೊಂಡಿದ್ವಿ. ಯಾವ ತರ ಸರ್ ಅದು? ಯಾವ ತರ ಮಾಡ್ತಾ ಇದ್ರಿ? ಪೈಪ್ಸ್ ಹಾಕಿ, ಕಾಲುವೆ ಮೇಲೆ ಹೆಂಗ್ ಪೈಪ್ ಹಾಕಿ ನಾವು ಬ್ರಿಡ್ಜ್ ಮಾಡ್ತೀವಲ್ವಾ, ಆತರ ಬ್ರಿಡ್ಜ್ ಮಾಡ್ತಾ ಇದೀವಿ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಷ್ಟು ದಿವಸದಲ್ಲಿ ಆಗ್ಬೋದು ಸಾಹೇಬ್ರೆ? 2-3 days. 2-3 days ಅಲ್ಲಿ ನೀವು ಸಾಲ್ವ್ ಮಾಡ್ತೀರಿ? ಆಲ್ರೆಡಿ ಕೆಲಸ ನಡೀತಾ ಇದೆ ಈಗ. ಎಸ್ ಸರ್. ಇರುವಾಗ ಕೆಲಸ ನಡೀತಾ ಇದೆ. 2-3 days ಅಲ್ಲಿ ನೀವು ಕೆಲಸ ಮಾಡಿದ್ರಿ ಅಂತಂದ್ರೆ ಜನಪ್ರತಿನಿಧಿಗಳ ಜೊತೆ ಎಲ್ಲರ ಜೊತೆ ನಾವು ಮಾತಾಡ್ಕೊಂಡಿದೀವಿ. ಡಿ ಸಿ ಸಾಹೇಬ್ರೆ, ಎಲ್ಲರಿಂದ ನೀವು 2-3 days ಅಲ್ಲಿ ನೀವು ಕೆಲಸ ಮುಗಿಸಿದ್ರೆ ಮತ್ತೆ ನಾವೇ ಟಿವಿ ನಿನ್ನವ್ರಿಗೆ ನಿಮಗೆ ಫೋನ್ ಮಾಡಿ ಲೈವ್ ಅಲ್ಲಿ ನಿಮಗೊಂದು ಥ್ಯಾಂಕ್ಸ್ ಹೇಳ್ತೀವಿ, ನಿಮಗೆ ಅಭಿನಂದನೆಗಳು ಹೇಳ್ತೀವಿ. ಹೌದು, ತೋರಿಸ್ಬೇಕು. ಇವತ್ತೇ ತೋರಿಸ್ಬೋದು. ಎಸ್ ಖಂಡಿತ ತೋರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಮೊಹಮ್ಮದ್ ರೋಷನ್ ಅವರು. ಈಗಲೇ ವರ್ಕ್ ಶುರು ಮಾಡಿದ್ದೀವಿ. ಇನ್ನು 3 ದಿವಸ ಟೈಮ್ ಕೊಡಿ. 3 ದಿವಸದಲ್ಲಿ ನಾವು ನಿಮಗೆ ಕೆಲಸ ಮಾಡಿ ತೋರಿಸ್ತೀವಿ ಅಂತಾರೆ. ಅದಾದಮೇಲೆ ಮತ್ತೆ ನಾವು ಇದನ್ನು ತೋರಿಸಿ ಆ ಡಿ ಸಿ ಸಾಹೇಬ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀವಿ. ಕೆಲಸ ಆಗಲಿ.